ಯಾರ್ಯಾರೆಲ್ಲ ಜಿಯೋ ಸಿಮ್ಮನ್ನು ಬಳಸ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಂದು ಕೈ ಸುದ್ದಿ ಅಂತಲೇ ಹೇಳಬಹುದು. ಯಾಕೆ ಅಂತ ಅಂದರೆ ಜಿಯೋ ಕಂಪನಿಯವರು ಒಂದಷ್ಟು ಚೇಂಜಸ್ಸನ್ನು ಮಾಡಿದ್ದಾರೆ, ಬದಲಾವಣೆಯನ್ನು ಮಾಡಿದ್ದಾರೆ ರೀಚಾರ್ಜ್ ಪ್ಲ್ಯಾನ್ಗಳಲ್ಲಿ. ಸೊ ನಾವೇನಾದರೂ ರೀಚಾರ್ಜ್ ಮಾಡಿಸಿ ಒಂದಷ್ಟು ದಿನ ನಿರಾಳವಾಗಿ ಇರಬಹುದು ಅಂತ ಅಂದ್ಕೊಂಡ್ರೆ ಅಲ್ಲೂ ಕೂಡ ಸಮಸ್ಯೆಯನ್ನು ತಂದಿಟ್ಟಿರುವಂಥದ್ದು. ನನ್ನ ಪ್ರಕಾರ ಈ ರೀತಿಯ ಬದಲಾವಣೆ ಅವಶ್ಯಕತೆ ಇರಲಿಲ್ಲ ಅಂತಲೇ ಹೇಳ್ತೇನೆ. ನಾನು ಏನು ಬದಲಾವಣೆ ಮಾಡಿದ್ದಾರೆ ಅದು ಕೂಡ 2 ರೀಚಾರ್ಜ್ ಪ್ಲ್ಯಾನ್ಗಳಲ್ಲಿ ಬದಲಾವಣೆಯನ್ನು ಮಾಡಿರುವಂಥದ್ದು. ಅದನ್ನು ತಿಳಿಸಿದ ನಂತರ ನಿಮಗೂ ಕೂಡ ಇದೇ ರೀತಿ ಇದರ ಅವಶ್ಯಕತೆ ಇರಲಿಲ್ಲ ಅಂತ ಏನಾದರೂ ಅನಿಸಿದ್ರೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೇನೆ. ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಜಿಯೋದವರು ಒಂದಷ್ಟು ರೀಚಾರ್ಜ್ ಪ್ಲ್ಯಾನ್ಗಳನ್ನು ಹೊಸದಾಗಿ ತಂದರು. ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಲ್ವಾ, ಹೊಸ ರೀಚಾರ್ಜ್ ಪ್ಲ್ಯಾನಲ್ಲಿ ಬದಲಾವಣೆ ಅಲ್ಲ, ಆದರೆ ಸ್ವರೂಪದಲ್ಲೇ ಬದಲಾವಣೆ ಮಾಡಿದ್ದಾರೆ. ಅಂದರೆ ಅದರ ಬೆಲೆಯಲ್ಲಿ ಏನೂ ಬದಲಾವಣೆ ಮಾಡಿಲ್ಲ, ಅದರ ಸ್ವರೂಪದಲ್ಲಿ ಬದಲಾವಣೆ ಮಾಡಿರುವಂಥದ್ದು. ಇವಾಗ ಒಂದೊಂದೇ ಹೇಳ್ಕೊಂಡು ಹೋಗ್ತೇನೆ ನಾನು. ಇವಾಗ ನೋಡಿ ಸ್ನೇಹಿತರೆ, ಹೆಚ್ಚುವರಿ ಡೇಟಾ ಬೇಕಾಗಿರುತ್ತೆ. ಹೆಚ್ಚುವರಿ ಡೇಟಾ ಅಂತ ಅಂದರೆ ಇವಾಗ ನಾವು ಆ್ಯಡ್ ಆನ್ ಡೇಟಾವನ್ನು ಬಳಸ್ತಾ ಇರ್ತೀವಿ ಅಲ್ವಾ. ಇವಾಗ ಅದು 69 ರೂಪಾಯಿಗೆ ಒಂದು ಇದೆ ಮತ್ತು 139 ರೂಪಾಯಿದು ಕೂಡ ಇನ್ನೊಂದು ಇರೋ ಅಂಥದ್ದು. ಅಂದರೆ ಹೆಚ್ಚುವರಿ ಡೇಟಾ ಬೇಕು ಅಂತ ಅಂದರೆ ಅದರಲ್ಲಿ 6 GB ಒಂದು ಇದೆ ಮತ್ತು 12 GB ಕೂಡ ಇನ್ನೊಂದು ಇದೆ. ಇದರಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ, ಮುಂಚೆ ಆಗಿತ್ತು ಅಂತಂದರೆ ಇವಾಗ ನೀವು 69 ರೂಪಾಯಿದು ಏನು ಹೆಚ್ಚುವರಿ ಡೇಟಾ ಸಿಗೋ ಥರ ರೀಚಾರ್ಜ್ ಮಾಡಿಸಿ ಇಟ್ಕೊಂಡಿರ್ತೀರ ಅಲ್ವಾ. ಇವಾಗ ಮೂಲ ರೀಚಾರ್ಜ್ ಪ್ಲಾನ್ ಅಂತಂದರೆ ಇವಾಗ ನೀವು ಎಕ್ಸಾಂಪಲ್ ಆಗಿ ತಗೊಳ್ಳೋವಂಥದ್ದು ಅಂದರೆ 28 ದಿನದ್ದು ರೀಚಾರ್ಜ್ ಪ್ಲಾನನ್ನು ಮಾಡಿಸಿರ್ತೀರಾ ಅಂದ್ಕೊಳ್ಳಿ. ಆವಾಗ ಏನಾಗ್ತಿತ್ತು ಈ ಮೊದಲಿಗೆ ಅಂತ ಅಂದರೆ 28 ದಿನಗಳ ಮೂಲ ರೀಚಾರ್ಜ್ ಪ್ಲಾನ್ ಏನಿರುತ್ತೆ ಅಲ್ವಾ, ಅಷ್ಟು ದಿನಗಳ ಕಾಲ ಈ ಒಂದು ರೀಚಾರ್ಜ್ ಪ್ಲಾನನ್ನು ಬಳಸ್ಕೊಳ್ಬಹುದಿತ್ತು. ಅಂತಂದರೆ 69 ಕೊಟ್ಬಿಟ್ಟು ಏನೋ 6 GB ಹೆಚ್ಚುವರಿ ಡೇಟಾ ಸಿಗ್ತಿತ್ತು ಅಲ್ವಾ, ಅದನ್ನು ನೀವು 28 ದಿನಗಳ ಕಾಲ ಕೂಡ ಬಳಸ್ಕೊಳ್ಬಹುದಾಗಿತ್ತು. ಆದರೆ ಇವಾಗ ನೀವು ಯಾವ ರೀತಿಯಾಗಿ ಅಂತ ಅಂದರೆ, ಇವಾಗೇನು ನೀವು ಹೆಚ್ಚುವರಿ ಡೇಟಾದು ರೀಚಾರ್ಜ್ ಮಾಡಿಸಿರ್ತೀರ ಅಲ್ವಾ, ಅದು ಕೇವಲ 7 ದಿನ ಮಾತ್ರ ನೀವು ಬಳಸ್ಕೊಳ್ಬಹುದು. 7 ದಿನ ಆದ ಮೇಲೆ ನೀವು ಅದನ್ನು ಬಳಸಿಲ್ಲ ಅಂತಂದರೂ ಕೂಡ ಯೂಸ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮತ್ತೆ ಬಳಸೋದಕ್ಕೆ ಆಗೋದಿಲ್ಲ. ಸೊ ನೋಡಿ, ಮುಂಚೆ ಆಗಿತ್ತು ಅಂತ ಅಂದರೆ ಮೂಲ ಒಂದು ರೀಚಾರ್ಜ್ ಪ್ಲಾನ್ ಎಷ್ಟು ದಿನ ಇರ್ತಿತ್ತು ಅಷ್ಟು ದಿನ ಕೂಡ ನಾವು ಯಾವಾಗ ಬೇಕಾಗಿದ್ದರೂ ಕೂಡ ಬಳಸ್ಕೊಳ್ಬಹುದಾಗಿ ಇರ್ತಿತ್ತು. ಇವಾಗ ಇದರಲ್ಲೂ ಕೂಡ ಹೆಚ್ಚು ದುಡ್ಡನ್ನು ಮಾಡೋದಕ್ಕೆ ಮುಂದೆ ಬರ್ತಿದ್ದಾರೆ ಅಂತಲೇ ಹೇಳ್ಬಹುದು. ಸೊ 7 ದಿನಗಳ ವ್ಯಾಲಿಡಿಟಿ ಮಾತ್ರ ಇದಕ್ಕೆ ಇರುತ್ತೆ. 7 ದಿನ ನೀವು ಬಳಸ್ಕೊಳ್ಬಹುದು, ಇಲ್ಲ ಅಂತಂದರೆ ಇಲ್ಲ, ಮತ್ತೆ ಬೇಕು ಅಂದರೆ ನೀವು ಮತ್ತೆ ರೀಚಾರ್ಜನ್ನು ಮಾಡಿಸ್ಬೇಕಾಗಿ ಬರುತ್ತೆ. ಇದ್ರ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋವಂಥದ್ದನ್ನು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.